Redundancy is the repetition of the words with the same meaning. So, it appeals to common sense. A repetition of a thought, a sentence, or even a word is unnecessary. When it is unnecessary, we have to avoid it. If you want to speak properly, if you want to speak influencing in an influencing way, what you have to do is you have to avoid unnecessary things. So come, let us understand redundancy better. Avoid expressing ideas in a series by different structures. This was applicable to parallel structure also. Pleonasms, oxymora, tautology are some of the words which are equivalent to redundancy. Pleonasms, oxymora and tautology will be explained in other slides in the same video. Avoid using a pronoun after the noun it refers to. This is a simple grammatical error that we commit. So what is the difference between 6 o'clock in the evening and 6 p.m. in the evening? 6 o'clock in the evening has got some meaning. 6 p.m. in the evening, here this explains what I want to tell you in further slides. Okay, if you have enough intelligence, you will understand 6 o'clock is the same 6 in the next expression, but in the evening is repeated here, where 6 o'clock in the evening nothing is repeated. 6 p.m. in the evening something is repeated. If you can understand, you can guess what I am going to speak in the next slides. ನಾನು ಏನನ್ನು ಹೇಳಕ್ಕೆ ಹೊರಟಿದ್ದೀನಿ ಮುಂದಿನ ಸ್ಲೈಡ್ಸ್ಗಳಲ್ಲಿ ಅಂತ ಈ ವಿಡಿಯೋ ಸ್ಪಷ್ಟವಾಗಿ ಹೇಳ್ತಾ ಇದೆ. 6 o'clock in the evening ನಲ್ಲಿ ಏನು ರಿಪೀಟ್ ಆಗಿಲ್ಲ. 6 o'clock, o'clock ಅಂದರೆ 6 of the clock, in the evening ಯಾವುದು ರಿಪೀಟ್ ಆಗಿಲ್ಲ. ಆದರೆ ಪಿ ಎಮ್ ಅಂದರೂ ಒಂದೇ, ಇನ್ ದ ಈವ್ನಿಂಗ್ ಅಂದರೂ ಒಂದೇ ಅಂದಾಗ ಇಲ್ಲ ಪಿ ಎಮ್ ಹೇಳಿ ಇಲ್ಲ ಈವ್ನಿಂಗ್ ಹೇಳಿ. ನಿಮಗೆ ಪ್ರಶ್ನೆ ಬರ್ಬೋದು, ಸರ್ ಪಿ ಎಮ್ ಯಾವಾಗ ಹೇಳಬೇಕು, ಈವ್ನಿಂಗ್ ಯಾವಾಗ ಹೇಳಬೇಕು? ಎಸ್, ಯು ಆರ್ ವೆರಿ ಸ್ಮಾರ್ಟ್. ಸೊ ಪಿ ಎಮ್ ಅನ್ನೋದು ರಿಟನ್ ಇಂಗ್ಲಿಷ್, ಇನ್ ದ ಈವ್ನಿಂಗ್ ಅನ್ನೋದು ಸ್ಪೋಕನ್ ಇಂಗ್ಲಿಷ್. ಮಾತಾಡ್ಬೇಕಾದ್ರೆ 6 in the evening ಅಂತ ಹೇಳಿ, ಬರಿಬೇಕಾದ್ರೆ 6 p.m. ಅಂತ ಹೇಳಿ. ವಾಟ್ ಈಸ್ ರಿಡಂಡೆನ್ಸಿ? ಇಷ್ಟೊತ್ತಿಗೆ ಅರ್ಥ ಆಗಿದೆ ನಿಮಗೆ? ರಿಡಂಡೆನ್ಸಿ ಇಸ್ ದ ರೆಪಿಟೇಷನ್ ಆಫ್ ದ ವರ್ಡ್ಸ್ ವಿತ್ ದ ಸೇಮ್ ಮೀನಿಂಗ್. ಹೇಳಿದ್ದನ್ನೇ ಹೇಳ್ತಾ ಇಲ್ಲ, ರಿಪೀಟ್ ಮಾಡಿದಾಗ ಎಷ್ಟು ನಿಮಗೆ ಬೇಜಾರಾಗ್ತಾ ಇದೆ ಅಂತ ನಂಗೆ ಅರ್ಥ ಆಗುತ್ತೆ. ಹಾಗೆ ಒಂದೇ ಸೆಂಟೆನ್ಸ್ನಲ್ಲಿ ಹೇಳಿದ್ದೇ ಹೇಳಿದ್ರೆ ಇನ್ನೂ ಬೇಜಾರಾಗತ್ತೆ. ಹಾಗಾಗಿ ಮುಂದಿನ ಸ್ಲೈಡ್ಗೆ ಹೋಗೋಣ. Let us discuss on redundancy. What are pleonasms or tautologies? Redundancy, pleonasms, tautologies ಮೂರಕ್ಕೂ ಏನು ವ್ಯತ್ಯಾಸ ಇಲ್ಲ. ಒಂದು ರೀತಿಯಲ್ಲಿ ಈ ಮೂರು ಒಂದೇ ಮೀನಿಂಗ್ ಕೊಡ್ತಕ್ಕಂಥ ಪದಗಳು. ಹಾಗಾದರೆ ಪ್ಲೆನಾಸಮ್ಸ್ ಆರ್ ದಿ ಅಪೋಸಿಟ್ಸ್ ಆಫ್ ಆಕ್ಸಿಮೊರಾ ಅಂದರೆ ಏನು? ಆಕ್ಸಿಮೊರಾನ್ ಅಂತ ಒಂದು ವರ್ಡ್ ಇದೆ, ಆಕ್ಸಿಮೊರಾನಿಕ್ ಅಂತ ಒಂದು ವರ್ಡ್ ಇದೆ. ಪ್ಲೆನಾಸಮ್ಸ್ ಅಥವಾ ಟೊಟೊಲಜಿ ಅಂದರೆ ರಿಡಂಡೆನ್ಸಿ ಅಂತ ಹೇಳಿದೆ. ರಿಡಂಡೆನ್ಸಿ ಅಂದರೆ ರೆಪಿಟೇಷನ್ ಅಂತ ಅರ್ಥ ಆಯಿತು. ಹಾಗಾದರೆ ಪ್ಲೆನಾಸಮ್ಸ್ ಅಂಡ್ ಟೊಟೊಲಜಿನೂ ರೆಪಿಟೇಷನ್ನೇ. ಆಕ್ಸಿಮೊರಾನ್ ಅಂದರೆ ಏನಂದರೆ, ಆಕ್ಸಿಮೊರಾನ್ ಅನ್ನೋದ್ರಲ್ಲಿ ಅಲ್ಲೂ ರೆಪಿಟೇಷನ್ ಇದೆ. ಆದರೆ ಯಾವ ಥರದ ರೆಪಿಟೇಷನ್? ಪ್ಲೆನಾಸಮ್ಸಲ್ಲಿ ಹೇಳಿದ್ದೇ ಹೇಳ್ತೀವಿ, ರಿಡಂಡೆನ್ಸಿನಲ್ಲಿ ಹೇಳಿದ್ದೇ ಹೇಳ್ತೀವಿ. ಆಕ್ಸಿಮೊರಾನಲ್ಲಿ ಒಂದು ಕಾಂಟ್ರಡಿಕ್ಟರಿ ಆಗಿರೋದನ್ನ ಮಿಕ್ಸ್ ಮಾಡಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕೈಂಡ್ನೆಸ್ ಅಂದರೆ ಅರ್ಥ ಆಗುತ್ತೆ. ರುತ್ಲೆಸ್ ಕೈಂಡ್ನೆಸ್ ಅಂದರೆ ಅಥವಾ ಕ್ರೂಯಲ್ ಕೈಂಡ್ನೆಸ್ ಅಂದರೆ ಏನಿದು ವಿಚಿತ್ರವಾಗಿದೆ ಅನ್ಸುತ್ತೆ. ಯಾಕಂದರೆ ಕೈಂಡ್ನೆಸ್ ಅಂದರೆ ಕರುಣೆ, ಕ್ರೂಯಲ್ ಅಂದರೆ ಕರುಣೆ ಇಲ್ಲದ್ದು. ನಿಮಗೆ ಕ್ರೂಯಲ್ ಕೈಂಡ್ನೆಸ್ ಅಂದ್ರೆ ಏನು? ಹಾಗಾದರೆ ಈ ಎಕ್ಸ್ಪ್ರೆಷನ್ ಯಾಕೆ ಬಂತು? ಎಸ್, ಆ ಎಕ್ಸ್ಪ್ರೆಷನ್ ಇದೆ. ಒಂದು ಮಗುಗೆ ನಾವು ಹೇಳ್ಕೊಡ್ಬೇಕಾದ್ರೆ ಒಮ್ಮೊಮ್ಮೆ ಬೈತೀವಿ, ಹೊಡಿತೀವಿ. ಆ ಹೊಡಿಬೇಕಾದ್ರೆ ಅದಕ್ಕೆ ಒಳ್ಳೆಯದೇ ಮಾಡ್ತಾ ಇದ್ದೀವಿ,
ಡಾಕ್ಟ್ರು ಇಂಜೆಕ್ಷನ್ ಕೊಡಬೇಕಾದ್ರೆ ನೋವು ಮಾಡ್ತಾರೆ, ಆದರೆ ಅಲ್ಲಿ ಒಂದು ಕ್ರೂಯಲ್ ಕೈಂಡ್ನೆಸ್ ಇದೆ. ಸೊ ಕ್ರೂಯಲ್ ಕೈಂಡ್ನೆಸ್ ಅನ್ನೋದು ಒಂದು ಬ್ಯೂಟಿಫುಲ್ ಎಕ್ಸ್ಪ್ರೆಷನ್. ಅದನ್ನು ನೀವು ಬೇಕಾದರೆ ಫಿಗರ್ ಆಫ್ ಸ್ಪೀಚ್ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಆಕ್ಸಿಮೊರಾನ್ ಅಂದರೆ ಇಟ್ಸ್ ಅ ಟೈಪ್ ಆಫ್ ಫಿಗರ್ ಆಫ್ ಸ್ಪೀಚ್. ಆ ಫಿಗರ್ ಆಫ್ ಸ್ಪೀಚ್ ವೇರ್ ಯು ಆರ್ ಮಿಕ್ಸಿಂಗ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಆರ್ ಕಾಂಟ್ರಡಿಕ್ಟರಿ ಒಪಿನಿಯನ್ಸ್ ಇನ್ ಅನ್ ಎಕ್ಸ್ಪ್ರೆಷನ್. ಒಂದೇ ಎಕ್ಸ್ಪ್ರೆಷನ್ನಲ್ಲಿ ಎರಡು ಕಾಂಟ್ರಡಿಕ್ಟರಿ ಆಗಿರುತ್ತೆ. ಆದರೆ ರಿಡಂಡೆನ್ಸಿನಲ್ಲಿ ಎರಡು ಒಂದೇ ಥರದ್ದಿರುತ್ತೆ, ಆದರೆ ಅದು ಅನವಶ್ಯಕವಾಗಿರುತ್ತೆ. ಹಾಗಾಗಿ ರಿಡಂಡೆನ್ಸಿ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಆಕ್ಸಿಮೊರಾನಿಕ್ ಆಗಿರೋದು ಅಕ್ಸೆಪ್ಟ್ ಮಾಡ್ಬೋದು. Hope you are following what I am saying. Pleonasm consists of the concepts that are redundant. Oxymoron-ಗಿನ ವಿರುದ್ಧವಾದಿದು. Tautology means needless repetition. ಹಾಗಾಗಿ redundancy, pleonasm and tautology ಎಲ್ಲ ಕಡೆ ಇರೋದೇನು? Needless repetition, unnecessary repetition of an idea in a different phrase or sentence. ಬನ್ನಿ ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಹೋಗೋಣ. ರಿಡಂಡೆನ್ಸಿ ಮೀನ್ಸ್ ಯೂಸಿಂಗ್ ಮೋರ್ ವರ್ಡ್ಸ್ ದ್ಯಾನ್ ರಿಕ್ವೈರ್ಡ್. ಹೇಳಿದ್ದೆ ಹೇಳೋದ್ರಿಂದ ನಿಮಗೂ ಈಗ ಇದೊಂದು ರೀತಿ ರಿಡಂಡೆಂಟ್ ಅಂತ ಅನ್ನಿಸ್ತಿರ್ಬೋದು, ಆದರೆ ರಿಪೀಟ್ ಮಾಡೋದು ಯಾಕೆ ಅಂದರೆ ಡ್ರಿಲ್ಲಿಂಗ್ ಆಗತ್ತೆ ಅಂತ. ಈಗಾಗಲೇ ನಾವು ಹೇಳಿದ್ದೀವಿ 6 AM ಇನ್ ದ ಮಾರ್ನಿಂಗ್ ಅಥವಾ 6 PM ಇನ್ ದ ಈವ್ನಿಂಗ್ ಎರಡೂ ರಿಡಂಡೆಂಟ್. ಇನ್ ಆಲ್ ಪ್ಯಾಟ್ರನ್ಸ್ ಸಿಂಪಲ್ ಟು ಕಾಂಪ್ಲಿಕೇಟೆಡ್ ಆರ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಈಸ್ ಪ್ರಿಫರ್ಡ್. ಸೊ ಈ ಎಲ್ಲದರಲ್ಲಿ ಸಿಂಪಲ್ ಆಗಿರಬೇಕು, ಕಾಂಪ್ಲಿಕೇಟ್ ಆಗಬಾರ್ದು. 6 AM ಅಂದರೆ ಸಾಕು, ಇನ್ ದ ಮಾರ್ನಿಂಗ್ ಅಂದರೆ ಸಾಕು, ಅದು ಡೈರೆಕ್ಟ್ ಆಗಿರುತ್ತೆ. ಆದರೆ ತುಂಬ ಕಾಂಪ್ಲಿಕೇಟ್ ಯಾವಾಗ ಆಗುತ್ತೆ ಅಂದರೆ ರಿಪೀಟ್ ಆದಾಗ ಕಾಂಪ್ಲಿಕೇಟ್ ಆಗುತ್ತೆ. ಸೊ ಪ್ಲೀಸ್ ಅವಾಯ್ಡ್. ಆ್ಯಕ್ಚುಯಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆ್ಯಕ್ಚುಯಲ್ ಅಲ್ವಾ, ಅದಕ್ಕೆ ಆ್ಯಕ್ಚುಯಲ್ ಎಕ್ಸ್ಪೀರಿಯನ್ಸ್ ಅಂತ ಯಾಕೆ ಹೇಳ್ತಾರೆ ಗೊತ್ತಿಲ್ಲ. ಪ್ಲಾನಿಂಗ್ ಅಂದರೆ ಇಟ್ ಶುಡ್ ಬಿ ಇನ್ ಅಡ್ವಾನ್ಸ್ ಪ್ಲಾನಿಂಗ್ ಅಂತಾರೆ. ಈ ಥರ ಇರ್ತಕ್ಕಂಥ ಪದಗಳ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ಮುಂದೆ ನಾನು ಕೊಡ್ತಾ ಇದ್ದೀನಿ. ಈ ವಿಡಿಯೋನ ತಪ್ಪದೆ ನೋಡಿ, ಕಂಪ್ಲೀಟಾಗಿ ನೋಡಿ, ಆವಾಗ ನಿಮಗೆ ಯು ವಿಲ್ ಗೆಟ್ ಅಬಂಡೆಂಟ್ ಆಫ್ ಎಕ್ಸಾಂಪಲ್ಸ್. ಸೊ ಇನ್ ಎನಿ ಪ್ಯಾಟ್ರನ್ ಅವಾಯ್ಡ್ ಯೂಸಿಂಗ್ ವರ್ಡ್ಸ್ ವಿತ್ ದ ಸೇಮ್ ಮೀನಿಂಗ್. ದ ನ್ಯೂ ಇನೋವೇಷನ್ಸ್ ಅಟ್ ದ ಎಕ್ಸಿಬಿಷನ್ ವರ್ ಫ್ಯಾಸಿನೇಟಿಂಗ್. ಸೊ ಇನೋವೇಷನ್ಸ್ ಅಂದ್ರೇ ಹೊಸದು, ನ್ಯೂ ಅಂತಾನೆ ಅರ್ಥ. ಸೊ ಇನೋವೇಷನ್ಸ್ ಅನ್ಬೇಕಾದ್ರೆ ನ್ಯೂ ಹೇಳೋ ಅವಶ್ಯಕತೆ ಇಲ್ಲ, ಆದರೆ ನ್ಯೂ ಅನ್ನೋದ್ರಿಂದ ಎಲ್ಲವೂ ಚೆನ್ನಾಗಿರಲ್ಲ. ಹಾಗಾದರೆ ಇನೋವೇಷನ್ ಕಿತ್ತಾಕ್ಬಿಡೋಣ ಸರ್, ನ್ಯೂ ಇಟ್ಕೊಳ್ಳೋಣ, ಇಲ್ಲ, ಇದು ನಡೆಯಲ್ಲ. ದ ನ್ಯೂ ಅಟ್ ದ ಎಕ್ಸಿಬಿಷನ್ ಅಂದರೆ ಚೆನ್ನಾಗಿರಲ್ಲ. ಇನೋವೇಷನ್ ಅಂದರೆ ಕ್ರಿಯೇಟಿವ್ ಅಂತ. ಕ್ರಿಯೇಟಿವ್ ಆಗಿರೋದೆಲ್ಲ ಹೊಸದಾಗೇ ಇರುತ್ತಲ್ವ. ಹಾಗಾಗಿ ಇಲ್ಲಿ ನ್ಯೂ ಅನ್ನೋದು ತೆಗಿಬೇಕೇ ವಿನಃ ಇನೋವೇಷನ್ಸ್ ಅಲ್ಲ. ಯಾವುದನ್ನು ತೆಗಿಬೇಕು, ಯಾವುದನ್ನು ಬಿಡಬೇಕು ಅನ್ನೋದ್ರ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಬೇಕು. ಯಾಕಂದರೆ ಇಂಪಾರ್ಟೆಂಟೇ ತೆಗೆದುಬಿಟ್ರೆ ಅಲ್ಲಿ ನಮಗೆ ಅರ್ಥ ಆಗೋದಿಲ್ಲ. Avoid using an adjective with such phrases like in the manner or character. She has, look at the example, she had always behaved in a responsible manner. ಈ in a responsible manner ಅನ್ನೋದಕ್ಕಿಂತ she had always behaved responsibly ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ನೋಡೋಣ. ಅವಾಯ್ಡ್ ಯೂಸಿಂಗ್ ಎ ಪ್ರೊನೌನ್ ಆಫ್ಟರ್ ದ ನೌನ್. ಇದು ತುಂಬ ಜನ ತಪ್ಪು ಮಾಡ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್ ಇದು. ಬೇಗ ನಾವು ಇದನ್ನು ಎರಾಡಿಕೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಈ ಒಂದು ತಪ್ಪನ್ನು. ನೋಡಿ, ಮಿಸಸ್ ಅನು, ಶಿ ವಾಂಟ್ಸ್ ಟು ವಿಸಿಟ್ ಚಿತ್ರದುರ್ಗ. ಮಿಸಸ್ ಅನು ವಾಂಟ್ಸ್ ಟು ವಿಸಿಟ್ ಚಿತ್ರದುರ್ಗ, ದಿಸ್ ಇಸ್ ಎನಫ್. ಮಿಸಸ್ ಅನು ಅಂತಂತಂದರೆ ಶೀನೇ ತಾನೆ. ಹಾಗಂತ ಸರ್ ನಾವು ಮಿಸಸ್ ಅನು ತೆಗಿತೀವಿ, ಶಿ ಅಂದರೆ ನೀವು ಒಂದ್ಸಲಿ ಮಿಸಸ್ ಅನು ಹೇಳಿ, ನಂತರ ಮುಂದಿನ ಸೆಂಟೆನ್ಸ್ಗಳಲ್ಲಿ ಶಿ ಹೇಳಿದ್ರೆ ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್. ಡು ನಾಟ್ ಸೇ ಮಿಸಸ್ ಅನು ಶಿ ವಾಂಟ್ಸ್ ಟು ವಿಸಿಟ್ ಚಿತ್ರದುರ್ಗ. ಮಿಸಸ್ ಅನು ವಾಂಟ್ಸ್ ಟು ವಿಸಿಟ್ ಚಿತ್ರದುರ್ಗ, ಶಿ ವಾಂಟ್ಸ್ ಟು ಸಿ ದ ಫೋರ್ಟ್ ಇನ್ ಚಿತ್ರದುರ್ಗ. ಈ ಥರ ಹೇಳಿದ್ರೆ ಚಂದ ಕಾಣಿಸುತ್ತೆ. ಸೊ ಡು ನಾಟ್ ರಿಪೀಟ್. ಸಮ್ ಮೋರ್ ಎಕ್ಸಾಂಪಲ್ಸ್ ಐ ವಿಲ್ ಬಿ ಗಿವಿಂಗ್ ಯು, ಸೊ ಯು ಓನ್ಲಿ ಎಂಜಾಯ್. ಸಿ, ನಾನು ಆ್ಯಕ್ಚುಯಲ್ ಎಕ್ಸ್ಪೀರಿಯನ್ಸ್ನ ಈಗಾಗಲೇ ಹೇಳಿದ್ದೀನಿ. ಅಡ್ವಾನ್ಸ್ ರಿಸರ್ವೇಷನ್ ಅಂದರೆ ಸಾಕು, ಕಲರ್ ಮಾಡಿರೋದನ್ನ ತೆಗೆದ್ರೆ ಒಳ್ಳೆಯದಾಗತ್ತೆ. ಕಲರ್ ಮಾಡಿರೋದೇ ರಿಪೀಟ್ ಆಗಿರೋದು. ಹಾಗಾಗಿ ಮುಂದೆ ಇರ್ತಕ್ಕಂಥ ಪದಗಳನ್ನು ರೆಕಾರ್ಡೆಡ್ ಅಂದರೆ ಪ್ರೀ ರೆಕಾರ್ಡೆಡ್ ಅಂತಲೇ ಅರ್ಥ. ರೆಗ್ಯುಲರ್ ರೊಟೀನ್ ಬೇಡ, ರೊಟೀನ್ ಅಂದರೆ ಸಾಕು. ಸೊ ಇಲ್ಲಿರ್ತಕ್ಕಂಥ ಕಲರ್ ಆಗಿರ್ತಕ್ಕಂಥದ್ದು ಎಕ್ಸ್ಟ್ರಾ ಕಲರ್ ಕೊಡೋಕೆ ಹೋಗ್ತೀವಿ ನಮ್ಮ ಸೆಂಟೆನ್ಸ್ಗಳಲ್ಲಿ, ಅದು
ಕನ್ನಡದಲ್ಲಿ ಒಮ್ಮೆ ಹೇಳ್ತೀವಲ್ಲ, ಗೋಡೆ ಮೇಲೆ ಕೂತಿದ್ದಾನೆ ಅನ್ನೋ ಬದಲು ಕಾಂಪೌಂಡ್ ಗೋಡೆ ಮೇಲೆ ಕೂತಿದ್ದಾನೆ ಅಂತೀವಿ. ಕಾಂಪೌಂಡ್ ಅಂದ್ರೂ ಗೋಡೆನೇ. ಸೊ ಗೋಡೆ ಮೇಲೆ ಬಾಗಿಲು ಹಾಕು ಸಾಕು, ಗೇಟ್ ಬಾಗಿಲು ಹಾಕು, ಡೋರ್ ಬಾಗಿಲು ಹಾಕು. ಸೊ ಡೋರ್ ಅಂದ್ರೂ ಒಂದೇ, ಬಾಗಿಲು ಅಂದ್ರೂ ಒಂದೇ ತಾನೆ. ಹಾಗಿರುತ್ತೆ ನಮ್ಮ ಮಿಸ್ಟೇಕ್ಸ್. ನೋಡ್ತಾ ಬನ್ನಿ. ನೀವು ಬೇಕಾದರೆ ಪಾಸ್ ಮಾಡಿಕೊಂಡು ನೋಡ್ಬೋದು. ಒಂದೊಂದನ್ನು ಅರ್ಥ ಮಾಡ್ಕೊಳ್ತಾ ಬನ್ನಿ. ಪ್ಲಾನಿಂಗ್, ಗನ್ಮ್ಯಾನ್ ಆರ್ಮ್ಡ್ ಆಗೇ ಇರಬೇಕು ಅವನು. ಎಸ್ಟಿಮೇಷನ್ ಅದು ಕ್ಲಿಯರ್ ಆಗಿರಲ್ಲ, ಅದು ರಫ್ ಆಗೇ ಇರುತ್ತೆ. ಲ್ಯಾವೆಂಡರ್ ಅಂದರೆ ಕಲರೇ ತಾನೆ. ರೀಸನ್ ಅಂದರೆ ಸಾಕು, ಇಟ್ ಈಸ್ ಬಿಕಾಸ್ ಅಂದರೆ ಸಾಕು, ರೀಸನ್ ಹೇಳೋ ಅವಶ್ಯಕತೆ ಇಲ್ಲ. ಎಕ್ಸ್ಪ್ಲೋಡ್ ಆಗೋದು ನಿಧಾನಕ್ಕೆ ಸ್ಲೋ ಮೋಷನಲ್ಲಿ ಆಗುತ್ತೆ. ಎಕ್ಸ್ಪ್ಲೋಡು ಸಡನ್ ಆಗೇ ಆಗಬೇಕದು. 12 o'clock ಅಂದರೆ ಅದು ಮಿಡ್ ನೈಟೇ ಅಲ್ವಾ? ಇಲ್ಲ ಅಂದರೆ 12 o'clock ಅಂದರೆ ನೋನ್ ಆಗಿರುತ್ತೆ ಅಲ್ವಾ? ಸೊ ಅದು ನೋನ್ ಆಗಿರಬೇಕು, ಮಿಡ್ ನೈಟ್ ಆಗಿರಬೇಕು. ಮಿಡ್ ನೈಟ್ ಆಗಿದ್ರೆ AM ಅಂತ ಹೇಳಿ, ನೋನ್ ಆಗಿದ್ರೆ PM ಅಂತ ಹೇಳಿ. ಇನ್ನೊಂದಷ್ಟು ಎಕ್ಸಾಂಪಲ್ಸ್. ಇಲ್ಲೆಲ್ಲ ಕೊನೆಯ ಅಕ್ಷರಗಳನ್ನು ನಾವು ನೋಡಿ. AC-ನಲ್ಲಿ C ಅನ್ನೋದು ಕರೆಂಟ್ ಅಂತಾನೆ, DC-ನಲ್ಲಿ C ಅನ್ನೋದು ಕರೆಂಟ್ ಅಂತಾನೆ. ಆದರೆ AC ಅಂದರೆ ಸಾಕು, ಆದರೆ ನಾವು ಹೇಳಿದ್ರೆ ತೃಪ್ತಿ ಆಗಲ್ಲ. AC ಕರೆಂಟ್, DC ಕರೆಂಟ್ ಅಂತ ಹೇಳಿ 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 ನಮ್ಗೆ ಅದೇ ಅಭ್ಯಾಸ ಆಗಿದೆ. ATM ಅಂದರೆ ಕೊನೆಯಲ್ಲಿ ಮಷಿನ್ ಅಂತಾನೆ. HIV ಅಂದರೆ ವಿನಲ್ಲಿ ವೈರಸ್ ಅಂತಾನೆ. IFS ಕೋಡ್ ಅನ್ಬೇಕು, IFSC ಕೋಡ್ ಅಂತೀವಿ. ಪ್ಯಾನ್ ನಂಬರ್ ಅಂತ ಹೇಳಬಾರ್ದು, PA ನಂಬರ್ ಅಂತ ಹೇಳಬೇಕು, ಆದರೆ ಪ್ಯಾನ್ ನಂಬರ್ ಕೊಡಿ ಅಂತೀವಿ. ಮೆಮೊರಿ ಅಂತ ಹೇಳ್ಬೇಕಾದ್ರೆ ರ್ಯಾಮ್ ಮೆಮೊರಿ ಅಂತಲೇ ಹೇಳ್ತೀವಿ. ಇವೆಲ್ಲ ಕೊನೆಯ ಅಕ್ಷರಗಳನ್ನು ನಾವು ರಿಪೀಟ್ ಮಾಡ್ತೀವಿ. ಅಕಸ್ಮಾತ್ ನಾವು ಹಾಗೆ ಹೇಳ್ದಲ್ಲ ಇದ್ರೆ ನಮಗೆ ಸಮಾಧಾನ ಆಗೋದಿಲ್ಲ. ನೋಡಿ, ಇಲ್ಲಿ ಕೂಡ ಅಷ್ಟೇ ಹಾಗೇ ಇದೆ ಎಲ್ಲ. ಸ್ಯಾಟ್ ಅಂದರೆ ಒಂದು ಟೆಸ್ಟ್, ಅದು ಫಾರಿನ್ ಕಂಟ್ರೀಸ್ಗೆ ಹೋಗ್ಲಿಕ್ಕೆ ಉಪಯೋಗಿಸ್ತೀವಿ. ಆ ಟೆಸ್ಟ್ ತಗೊಳ್ಳೇಬೇಕು ನಾವು. LCD-ನಲ್ಲಿ ಡಿಸ್ಪ್ಲೇ ಇದೆ, GMT-ನಲ್ಲಿ ಟೈಮ್ ಇದೆ, ISBN-ನಲ್ಲಿ ನಂಬರಿಂಗ್ ಇದೆ, ISDN-ನಲ್ಲಿ ನೆಟ್ವರ್ಕ್ ಇದೆ, ಪಿನ್ನಲ್ಲೂ ಒಂದು ನಂಬರ್ ಇದೆ, ಪ್ಯಾನ್ನಲ್ಲೂ ನಂಬರ್ ಇದೆ, ನ್ಯಾಟೋದಲ್ಲಿ ಆರ್ಗನೈಸೇಷನ್ ಇದೆ, CNN-ನಲ್ಲಿ ನ್ಯೂಸ್ ನೆಟ್ವರ್ಕ್ ಇದೆ. CNN ಅಂದರೆ ನ್ಯೂಸ್ ನೆಟ್ವರ್ಕ್ ಅಂತಲೇ ಅರ್ಥ, ಆದರೆ CNN ಅಂದಾಗ ನ್ಯೂಸ್ ನೆಟ್ವರ್ಕ್ನೂ ಹೇಳ್ತೀವಿ. ಸೊ ಇವನ್ನೆಲ್ಲ ಪ್ಲಾನಾಸ್ಟಿಕ್ ಮಿಸ್ಟೇಕ್ಸ್ ಅಂತ ಕರಿತೀವಿ, ರಿಡಂಡೆಂಟ್ಸ್ ಅಂತಲೂ ಕರಿತೀವಿ, ಟೋಟೋಲಾಜಿಕಲ್ ಮಿಸ್ಟೇಕ್ಸ್ ಅಂತಲೂ ಕರಿತೀವಿ. ಇನ್ನೊಂದು ಸ್ವಲ್ಪ ನೋಡೋಣ ಬನ್ನಿ, ಅರ್ಥ ಮಾಡ್ಕೊಳ್ಳಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಹೇಳಿದೆ AM ಅಂದರೆ ಇನ್ ದ ಮಾರ್ನಿಂಗ್ ಅಂತಾನೆ, ಎರಡಲ್ಲೊಂದು ಹೇಳಿ. PM ಅಂದರೆ ಇನ್ ದ ಈವ್ನಿಂಗ್ ಅಂತಾನೆ, ಎರಡಲ್ಲೊಂದು ಹೇಳಿ. ಫಾರ್ವರ್ಡ್ ಅಂದರೆ ಅದನ್ನು ಅಡ್ವಾನ್ಸ್ ಅಂತಲೇ ಅರ್ಥ. ಬ್ಯಾಡ್ ಅಂದರೆ ಅದು ಬ್ಯಾಡೇ ಅಲ್ವಾ? ಆಫುಲಿ ಬ್ಯಾಡ್, ನಾಟ್ ನೆಸಸರಿ. ಟ್ರೆಡಿಷನಲ್ ಅನ್ನೋದು ಯಾವಾಗಲೂ ಕ್ಲಾಸಿಕಲ್ ಆಗೇ ಇರುತ್ತೆ. ಕಂಬೈನ್ ಮಾಡಿದಾಗ, ಟುಗೆದರ್ ಮಾಡಿದಲ್ಲೇ ಕಂಬೈನ್ ಹೇಗೆ ಮಾಡೋಕ್ಕಾಗತ್ತೆ? ಡೆಡ್ ಅನ್ನೋದು, ಡೆಡ್ ಬಾಡಿ, ಡೆಡ್ ಕಾಪ್ಸ್ ಅಂದರೆ ಡೆಡ್ಡೆ, ಬಾಡಿ ಅಂದರೆ ಡೆಡ್ಡೆ. ಇದೊಂದು ಡೆಡ್ ಬಾಡಿ ಅಂತ ತುಂಬ ಜನ ಯೂಸ್ ಮಾಡ್ತಾರೆ, ಅದು ತಪ್ಪು. ಯಾಕಂದರೆ ಡೆಡ್ ಆದಮೇಲೆ ಅದು ಬಾಡಿ ಆಗೋದು. ಈಗ ನನ್ನನ್ನು ಯಾರಾದ್ರೂ ಈ ಮೇಷ್ಟ್ರು ಬಾಡಿ ಬರ್ತಾ ಇದೆ ಅನ್ನಲ್ಲ, ಮೇಷ್ಟ್ರು ಬರ್ತಿದ್ದಾರೆ ಅಂತಾರೆ. ಮೇಷ್ಟ್ರು ಬಾಡಿ ಬರ್ತಿದೆ ಅಂತಂದರೆ ಅದರ ಅರ್ಥನೇ ಬೇರೆ ಕೊಟ್ಬಿಡುತ್ತೆ. ಈಚ್ ಆ್ಯಂಡ್ ಎವ್ರಿ ಒನ್ ಅಂತಾರೆ ಭಾಳ ಜನ. ಈಚ್ ಅಂದರೂ ಒಂದೇ, ಎವ್ರಿ ಒನ್ ಅಂದರೂ ಒಂದೇ. ಸೊ ಎರಡರಲ್ಲಿ ಒಂದು ಯೂಸ್ ಮಾಡಿ. ಇಲ್ಲೆಲ್ಲ ಹೇಳ್ತಿರೋದೇನೆಂದರೆ ಎರಡರಲ್ಲಿ ಒಂದು ಯೂಸ್ ಮಾಡಿ, ಡೋಂಟ್ ರಿಪೀಟ್ ಅಂತ. ಆ ರಿಪೀಟ್ ಮಾಡೋದಕ್ಕೆ ಟೋಟೋಲಜಿ ಅಥವಾ ಪ್ಲಾನಾಸಮ್ಸ್ ಅಥವಾ ರಿಡಂಡೆನ್ಸಿ ಅಂತೀವಿ. ಇನ್ನು ಕೆಲವು ಎಕ್ಸ್ಪ್ರೆಷನ್ಸು ಎಲ್ಲಿ ರಿಪೀಟ್ ಆಗಿದೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲೆಲ್ಲವೂ ರಿಪೀಟ್ ಆಗ್ತಾ ಇದೆ. ಸೊ ನೋಡಿ, ಒಂದೊಂದೇ ನೋಡೋಣ ಬನ್ನಿ. ಎಕ್ಸಾಕ್ಟ್ಲಿ ದ ಸೇಮ್ ಅಂದಾಗ ಅದು ಎಕ್ಸಾಕ್ಟಾಗೇ ಇರಬೇಕು. ಫೀಮೇಲ್ ಡಾಟರ್ ಅಂತ, ಮೇಲ್ ಡಾಟರ್ ಎಲ್ಲಾದರೂ ಇರೋಕ್ಕೆ ಸಾಧ್ಯನಾ? ಡೋಂಟ್ ಸೇ ದ್ಯಾಟ್. ಪ್ಲ್ಯಾನ್ಸ್ ಆರ್ ಆಲ್ವೇಸ್ ಅಬೌಟ್ ಫ್ಯೂಚರ್ ಓನ್ಲಿ. ಪಾಸ್ಟ್ ಪ್ಲ್ಯಾನ್ಸ್ ಅಂತ ಇದೆಯಾ? ಫ್ಯೂಚರ್ ಪ್ಲ್ಯಾನ್ಸೇ ಎಲ್ಲವೇ. ಸಕ್ಸಸ್ ಈಸ್ ಆಲ್ವೇಸ್ ಗುಡ್, ನಾಟ್ ಬ್ಯಾಡ್. ಗ್ರೇಟ್ಫುಲ್ ಥ್ಯಾಂಕ್ಸ್, ಇದೇನಿದು ಗ್ರೇಟ್ಫುಲ್ ಥ್ಯಾಂಕ್ಸ್ ಅಂದರೆ ಗ್ರೇಟ್ಫುಲ್ ಅಲ್ವಾ? ಈಗ ಒಂದೊಂದ್ಸಲಿ ನಾವು ಲೆಟರ್ ರೈಟಿಂಗ್ನಲ್ಲೂ ಬರಿತೀವಿ, ಯುವರ್ ಸಿನ್ಸಿಯರ್ಲಿ ಯುವರ್ಸ್ ಅಂತ ಬರಿಬೇಕಾದ್ರೆ ಐ ರಿಕ್ವೆಸ್ಟ್ ಯು ಐ ಕೈಂಡ್ಲಿ ರಿಕ್ವೆಸ್ಟ್ ಯು, ಈ ಥರ ಬರಿತೀವಿ. ಐ ಕೈಂಡ್ಲಿ ರಿಕ್ವೆಸ್ಟ್ ಯು. ರಿಕ್ವೆಸ್ಟ್ ಅಂದರೆ ಕೈಂಡ್ನೆಸ್ ಇರಲೇಬೇಕಲ್ವಾ? ವೈ ಶುಡ್ ಯು ರಿಪೀಟ್ ಇಟ್? ಐ ರಿಕ್ವೆಸ್ಟ್ ಯು ಅಂತ ಬರೆದ್ರೆ ಸಾಕಲ್ವಾ? ವೈ ಶುಡ್ ಯು ಸೇ ಐ ಕೈಂಡ್ಲಿ ರಿಕ್ವೆಸ್ಟ್ ಯು? ಇಟ್ ಈಸ್ ನಾಟ್ ನೆಸಸರಿ. ಸೊ ಹ್ಯಾಂಗಿಂಗ್ ಡೌನ್, ಹ್ಯಾಂಗಿಂಗ್ ಅಪ್ ಇದೆಯಾ? ಹೈಜಿನಿಕ್ ಕ್ಲೀನಿಂಗ್,
ಹೈಜೀನ್ ಅಂದ್ರೆ ಕ್ಲೀನಿಂಗ್. ಇಂಡಿವಿಜುವಲ್ ಪರ್ಸನ್, ಇಂಡಿವಿಜುವಲ್ ಅಂದ್ರೆ ಪರ್ಸನ್ ಅಲ್ವಾ. ಸೊ ನೋಟಿಸ್, ಇವನ್ನೆಲ್ಲ ನಾವು ರಿಪೀಟ್ ಮಾಡಬಾರ್ದು, ಅವಾಯ್ಡ್ ಮಾಡಬೇಕು ಇವನ್ನೆಲ್ಲ. ಟ್ಯೂನಾ ಅಂದರೆ ಫಿಶ್ ಅಂತಾನೆ ಅರ್ಥ, ಫಿಶ್ ಅಂದರೆ ಟ್ಯೂನಾ ಅಂತಾನೆ ಅರ್ಥ. ನಾವೇನು ಮತ್ತೆ ಮತ್ತೆ ಅದನ್ನು ರಿಪೀಟ್ ಮಾಡಬೇಕಲ್ಲ. ಸಿಂಕ್ ಅಂದರೆ ಅದು ಕೆಳಗೆ ಹೋಗಬೇಕು, ಡೌನ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆನೆಸ್ಟಲ್ಲಿ ಟ್ರುತ್ ಇದೆ. ಗೋಯಿಂಗ್ ಟು ಗೋ, ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಈಸ್ ಓಕೆ, ಐ ಆಮ್ ಗೋಯಿಂಗ್ ಟು ಗೋ ಟು ಬ್ಯಾಂಗ್ಳೂರ್, ಮೈ ಗಾಡ್. ಪಾಸ್ಟ್ ಹಿಸ್ಟ್ರಿ, ಓಕೆ. ಫ್ಯೂಚರ್ ಹಿಸ್ಟ್ರಿನೂ ಇದೆಯಾ? ನೋ. ಯಂಗ್ ಚೈಲ್ಡ್, ಓಲ್ಡ್ ಚೈಲ್ಡು ಇದೆಯಾ? ಟೋಟಲಿ ಎಂಟಿ. ಎಂಟಿ ಮೀನ್ಸ್ ಇಟ್ ಈಸ್ ಎಂಟಿ ಓನ್ಲಿ. ಟೋಟಲಿ ಎಂಟಿ ಅಂತ ಯಾಕೆ ಹೇಳಬೇಕು? ವಿಡೋ ಅಂದರೆ ವುಮನ್ಗೆ ಹೇಳೋದು, ವಿಡೋ ವುಮನ್ ಅಂತ ಯಾಕೆ ಹೇಳಬೇಕು? ಸೊ ದೀಸ್ ಆರ್ ದ ಹಾರಿಬಲ್ ಮಿಸ್ಟೇಕ್ಸ್ ವಿ ಕಮಿಟ್. Old customs. Customs are always old only. Original founder. Founder is original. One single person. Two single person irtara? Illa, one only. Enough. Sufficient andru enough, enough andru sufficient. Either use this or that. Youthful teenager. Teenager is youthful only. Unmarried old maid. Old maid is, maid andre unmarried ge helodu. ಮ್ಯಾರಿಡ್ ವುಮನ್ಗೆ ಮೇಡ್ ಅಂತ ಹೇಳೋದಿಲ್ಲ. ಸೊ ಮೆನಿ ಎರರ್ಸ್ ವಿ ಕಮಿಟ್ ಇನ್ ಆರ್ ಡೇ ಟು ಡೇ ಇಂಗ್ಲಿಷ್. ಟಾಯ್ಸ್ ಅಂದರೆ ಪ್ಲೇ ಥಿಂಗ್ಸ್, ಎಲ್ಡರ್ಲಿ ಅಂದರೆ ಸೀನಿಯರ್, ಸೀನಿಯರ್ ಈಸ್ ಎಲ್ಡರ್ಲಿ. ಹ್ಯಾಂಡ್ ರಿಟನ್, ಮ್ಯಾನ್ಯುಸ್ಕ್ರಿಪ್ಟ್ ಅಂದರೆ ಹ್ಯಾಂಡ್ ರಿಟನ್, ಹ್ಯಾಂಡ್ ರಿಟನ್ ಅಂದರೆ ಮ್ಯಾನ್ಯುಸ್ಕ್ರಿಪ್ಟ್ಸ್. ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಅವನು ಸ್ಟೂಡೆಂಟ್ ಆಗಿರ್ಬೇಕಲ್ವ, ಆದರೆ ಅವನ ಗ್ರ್ಯಾಜುಯೇಟ್ ಅಂತೀವಿ, ಅಂಡರ್ ಗ್ರ್ಯಾಜುಯೇಟ್ ಅನ್ನಲ್ಲ. ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಸ್ಟೂಡೆಂಟೇ. ಫೈನಲ್ ಅಂದರೆ ಎಂಡ್, ಎಂಡ್ ಅಂದರೆ ಫೈನಲ್ಲೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್, ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. Thanks for watching. Please put your valuable comments. See you in the next video. Till then, keep smiling and keep learning.